ಕಾರ್ಯ ಮುಕ್ತಾಯಗೊಂಡಿದೆ. ಸಿಎಂ ಸ್ಟಾಲಿನ್ ವಿರುದ್ಧ ಟಿವಿಕೆ ಅಭ್ಯರ್ಥಿ ಬಾಬು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮೊದಲ ಸ್ಪರ್ಧೆಯಲ್ಲೇ ಟಿವಿಕೆ ತನ್ನ ಮಿಂಚನ್ನ, ಸಿಡಿಲನ್ನ, ಗುಡುಗನ್ನ ಮಾಡ್ತಾ ಇದೆ, ಹರಿಸ್ತಾ ಇದೆ, ಮಿಂಚರಿಸ್ತಾ ಇದೆ. ಒಟ್ಟು 39 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಅಭ್ಯರ್ಥಿ ಸಿಎಂ ಅವರು, ಆದರೆ ಈಗ ಮುಂದೆ ಸಿಎಂ ಯಾರಾಗ್ತಾರೆ ಅನ್ನೋದಕ್ಕೆ ಕುತೂಹಲ ಮೂಡಿಸುವ ನಿಟ್ಟಿನಲ್ಲಿ ಸದ್ಯದ ವಾತಾವರಣ ತಮಿಳುನಾಡಿನಲ್ಲಿ ಏರ್ಪಟ್ಟಿದೆ. ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಡಿಎಂಕೆ ಮೈತ್ರಿಕೂಟ 74, ಅಣ್ಣಾ ಡಿಎಂಕೆ 18 ಮತ್ತು ಟಿವಿಕೆ 39 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಅವರ ಹಣಾಹಣಿಗೆ ಒಂದು ಉತ್ಸಾಹವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಮೇಕರ್ ಆಗ್ತಾರಾ ಟಿವಿಕೆ? ವಿಜಯ್ ದಳಪತಿ ಕಿಂಗ್ ಮೇಕರ್ ಏನಾದರೂ ಆಗ್ತಾರಾ ಅನ್ನೋದಕ್ಕೆ ಕುತೂಹಲ ಖಂಡಿತವಾಗ್ಲೂ ಇದೆ. ಅದನ್ನು ಅಲ್ಲಗಳೆಯೋ ಹಾಗಿಲ್ಲ. ಒಟ್ಟು ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳಿರುವಂಥದ್ದು, 118 ಸರಳ ಬಹುಮತಕ್ಕೆ ಬೇಕಾದಂಥ ನಂಬರ್. ಹಾಗಾಗಿ ಏನಾಗುತ್ತೆ ಏನಾಗಲ್ಲ, ಜೀವನ ಕುತೂಹಲ, ಪ್ರತಿ ಕ್ಷೇತ್ರದಲ್ಲೂ ಕೂಡ ಕುತೂಹಲ. ಇದೊಂದು ಗೇಮ್ ಥರ ಆಗ್ತಾ ಇದೆ. ಎಸ್, ತಮಿಳುನಾಡಿನ ಸದ್ಯದ ಅಪ್ಡೇಟ್ ಗಮನಿಸ್ತಾ ಇದ್ದೀರಿ. ಅಶ್ವವೇಗ ನ್ಯೂಸ್ ಸ್ಕ್ರೀನಲ್ಲಿ 74 ಸ್ಥಾನಗಳನ್ನು ತಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಡಿಎಂಕೆ ಮೈತ್ರಿಕೂಟ ಬರ್ತಾ ಇದೆ ಮತ್ತು ಅಣ್ಣಾ ಡಿಎಂಕೆ 18 ಕ್ಷೇತ್ರಗಳಲ್ಲಿ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಿದೆ. ಅಂಡ್ ದ ಫೈಟ್ ಈಸ್ ಕಂಟಿನ್ಯೂಡ್ ಇನ್ ವೆಸ್ಟ್ ಬೆಂಗಾಲ್. ಟಿಎಂಸಿಗಿಂತ ಬಿಜೆಪಿಯ ಮುನ್ನಡೆಯಲ್ಲಿರೋದು ಬಹಳ ದೊಡ್ಡ ಮಟ್ಟದ ಕುತೂಹಲವನ್ನ ಮತ್ತಷ್ಟು ದೊಡ್ಡದು ಮಾಡಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ವರ್ಸಸ್ ಟಿವಿಕೆ ಸ್ಪರ್ಧೆ. ಡಿಎಂಕೆ ಹಿಂದಿಕ್ಕಲು ಟಿವಿಕೆ ತರಾತುರಿಯಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಕೇರಳದಲ್ಲಿ ಯುಡಿಎಫ್ಗೆ ಕ್ಲಿಯರ್ ಮುನ್ನಡೆ. ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸುನಾಮಿಯನ್ನು ಮುಂದುವರಿಸಿದೆ. ಮತ್ತೆ ಪಟ್ಟಾ ಫಿಕ್ಸ್, ಅಶ್ವಮೇಧದ ಕುದುರೆ ಓಡ್ತಾ ಇದೆ. ಟಿಎಂಸಿಗಿಂತ ಬಿಜೆಪಿಯ ಮುನ್ನಡೆಯಲ್ಲಿ ಈಗ ತನ್ನ ಸ್ಪರ್ಧೆಯನ್ನು ಕಾಯ್ದುಕೊಂಡು ಬರ್ತಾ ಇದೆ ಭಾರತೀಯ ಜನತಾ ಪಕ್ಷ ಇನ್ ವೆಸ್ಟ್ ಬೆಂಗಾಲ್. ತಮಿಳುನಾಡಿನಲ್ಲಿ ಯಾವ ರೀತಿ ಫೈಟ್ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಡಿಎಂಕೆ ಹಿಂದಿಕ್ಕಲು ಟಿವಿಕೆ ತಾನು ಕೂಡ ಕಮ್ಮಿ ಇಲ್ಲ ಅನ್ನುವ ನಿಟ್ಟಿನಲ್ಲಿ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಕೇರಳದಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಯುಡಿಎಫ್ ಮುನ್ನಡೆ. ಅಸ್ಸಾಂನಲ್ಲಿ ಬಿಜೆಪಿ ಕೂಡ ಸುನಾಮಿ ಮತ್ತೆ ಪಟ್ಟ ಫಿಕ್ಸ್ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಈ ಕ್ಷಣದಲ್ಲಿ ಇದನ್ನು ಹೇಳ್ಬೋದಾಗಿದೆ, ಯಾವ ಅನುಮಾನ ಇಲ್ಲ ಅಂತ ಹೇಳಿ. ಪ್ರತಿ ಮಾಹಿತಿ ಕೂಡ ಆ ಕ್ಷಣಕ್ಕೆ ಸಂಬಂಧಪಟ್ಟಂಥದ್ದಿರುತ್ತೆ. ಟಿಲ್ ವಿ ಗೆಟ್ ದ ಕಂಪ್ಲೀಟ್ ರಿಸಲ್ಟ್. ಸಮಯ 9:08. ಈಗ ಏನಿದೆ ಸದ್ಯದ ಟ್ರೆಂಡ್, ಸದ್ಯದ ಹವಾ, ಸದ್ಯದ ಫಲಿತಾಂಶ, ಸದ್ಯದ ತೀರ್ಪು. ಟಿಎಂಸಿ 109 ಕ್ಷೇತ್ರಗಳಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷ 119 ಕ್ಷೇತ್ರಗಳಲ್ಲಿ ತನ್ನ ಆಧಿಪತ್ಯವನ್ನು ಸಾಧಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ